ಲೈಫ್ ಅಲ್ಲಿ ಎಲ್ಲರಿಗೂ ಕಷ್ಟ ಬರುತ್ತೆ. ಕಷ್ಟ ಇಲ್ಲದೆ ಇರೋರೇ ಯಾರು ಇಲ್ಲ. ಅಮ್ಮನ್ಗೆ ಹುಷಾರಿಲ್ಲ, ಅಮ್ಮನ್ನ ಕಾಪಾಡಬೇಕು, ತಂದೆಗೆ ಕಾಯಿಲೆನ ಗುಣಪಡಿಸಬೇಕು, ತಮ್ಮನ್ನ ಓದಿಸ್ಬೇಕು, ತಂಗಿಗೆ ಮದುವೆ ಮಾಡಬೇಕು ಅನ್ನೋ ತರ ತುಂಬಾ ಕಷ್ಟಗಳಿರುತ್ತೆ. ಸೊ ಈ ತರ ಕಷ್ಟ ಎಲ್ಲ ಇರ್ಬೇಕಾದ್ರೆ ಕೈಯಲ್ಲಿ ₹1 ಹಣ ಇರಲ್ಲ. ಸೊ ಹಣಕ್ಕಾಗಿ ತುಂಬಾನೇ ದುಡಿತಾ ಇರ್ತೀವಿ. ತನ್ನ ಕುಟುಂಬವನ್ನ ಕಾಪಾಡಬೇಕು ಅಂತ ಸಿಗೋ ಕೆಲ್ಸಕ್ಕೆಲ್ಲ ಕೂಡ ಹೋಗ್ತಾ ಇರ್ತಾರೆ ಕೆಲವರು. ಗಾರೆ ಕೆಲಸ, ಕೂಲಿ ಕೆಲಸ, ಟೇಬಲ್ ಕ್ಲೀನಿಂಗ್ ಕೆಲಸ. ಏನಪ್ಪ ಓದಿದ್ಯಾ? M.Com. ಏನ್ ಕೆಲಸ ಮಾಡ್ತಾ ಇದೀಯಾ? ಆಟೋ ಓಡಿಸ್ತಿದ್ದೀನಿ ಅಣ್ಣ. ನೀನ್ ಏನಮ್ಮ ಓದಿದ್ಯಾ? MBA. ಏನ್ ಕೆಲಸ ಮಾಡ್ತಾ ಇದೀಯಾ? ಟೈಲರ್ ಆಗಿದ್ದೀನಿ. ನೀವೇನ್ ಓದಿದ್ದೀರಾ? ನಾನು ಸಿವಿಲ್ ಇಂಜಿನಿಯರಿಂಗ್. ಏನ್ ಕೆಲಸ ಮಾಡ್ತಾ ಇದ್ದೀರಾ? ನಾನು ಕಾಲ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಈ ತರ ಏನನ್ನೋ ಓದ್ಬಿಟ್ಟು ಯಾವ ಕೆಲಸವನ್ನ ಮಾಡ್ತಾ ಇರ್ತೀವಿ ಕುಟುಂಬಕ್ಕಾಗಿ, ನಮ್ಮ ಕುಟುಂಬವನ್ನ ಕಾಪಾಡಬೇಕು ಅನ್ನೋದಕ್ಕಾಗಿ. ಸೊ ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ 2013 ಅಲ್ಲಿ ಜನಾರ್ದನ್ ಮಹರ್ಷಿ ಡೈರೆಕ್ಷನ್ ಅಲ್ಲಿ ಶ್ರೇಯಾ ಸರನ್, ರೋಜಾ ಸಿಲ್ವಮಣಿ, ಸಾಯಿ ಕುಮಾರ್ ಆಕ್ಟಿಂಗ್ ಅಲ್ಲಿ ಪೊಲಿಟಿಕಲ್ ಡ್ರಾಮಾವಾಗಿ ರಿಲೀಸ್ ಆಗಿದ್ದ ಪವಿತ್ರ ಅನ್ನೋ ತೆಲುಗು ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡೋದು. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ನಲ್ಲೇ ಒಂದು ಸಾಂಗು. ಆ ಸಾಂಗ್ ಅಲ್ಲಿ ಒಂದು ಹುಡುಗಿನ ತೋರಿಸ್ತಾರೆ. ಡಿಫ್ರೆಂಟ್ ಆಗಿ ತೋರಿಸ್ತಾ ಇದ್ದಾರೆ. ಸ್ಪೋರ್ಟ್ಸ್ ಕಾಸ್ಟ್ಯೂಮ್ ಅಲ್ಲಿ ತೋರಿಸ್ತಾರೆ, ಸೀರೆಯಲ್ಲಿ ತೋರಿಸ್ತಾರೆ, ಲಂಗ ದಾವಣಿಯಲ್ಲಿ ತೋರಿಸ್ತಾರೆ, ಚುಡಿಯಲ್ಲಿ ತೋರಿಸ್ತಾರೆ. ಇವಳೇ ಈ ಕಥೆಯ ಹೀರೋಯಿನ್ ಪವಿತ್ರ. ಆಮೇಲೆ ಪವಿತ್ರ ಕನ್ನಡಿ ಮುಂದೆ ಕೂತು ಮೇಕಪ್ ಎಲ್ಲ ಮಾಡ್ಕೊಂಡು ಸಪ್ಪಿಗೆ ಕೂತಿದ್ದಾಳೆ. ಬೇಜಾರ್ ಮಾಡ್ಕೊಂಡು ಕೂತಿದ್ದಾಳೆ. ಯಾಕೆ ಅಂತ ಗೊತ್ತಿಲ್ಲ. ಆವಾಗ ಅವರ ಮಾವ ಬಂದು, ಯಾಕಮ್ಮ ಸಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಪವಿತ್ರ, ಇಲ್ಲ ಮಾವ, ಲೈಫೇ ಬೇಜಾರಾಗ್ತಾ ಇದೆ, ತುಂಬಾ ನೋವಾಗ್ತಾ ಇದೆ, ಹೇಗಿದ್ದೆ ನಾನು, ಹೇಗಾಗ್ಬಿಟ್ಟಿದ್ದೀನಿ ಅನ್ನೋ ತರ ಡೈಲಾಗ್ ಹೇಳ್ತಾ ಇದ್ದಾಳೆ. ಅದಕ್ಕೆ ಪವಿತ್ರನ ಮಾವ ಸಮಾಧಾನ ಮಾಡಿಬಿಟ್ಟು ಹೋಗ್ಬೇಕಾದ್ರೆ, ಸರಿ ಕಣಮ್ಮ, ಇವತ್ತು ರಾತ್ರಿ ದೊಡ್ಡ VIP ಬರ್ತಾ ಇದ್ದಾರೆ, ನೋಡ್ಕೊ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಅದೇ ತರ ಅವತ್ತು ರಾತ್ರಿ ಯಾವುದೋ ಒಂದು ದೊಡ್ಡ ಕಾರು ಅವರ ಮನೆ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ಕಾರ್ ಡ್ರೈವರ್ ಮತ್ತೆ ಇನ್ನೊಬ್ಬ ಕಾರಿಂದ ಇಳಿದು ಬ್ಯಾಕ್ ಡೋರ್ ನ ಓಪನ್ ಮಾಡಿ ಕೊಡ್ತಾರೆ. ಆವಾಗ ಕಾರಿಂದ ಯಾರೋ ದೊಡ್ಡ VIP ಇಳಿತಾ ಇದ್ದಾರೆ. ಯಾರು ಅಂತ ನೋಡಿದರೆ ನಮ್ಮ ಸಾಯಿ ಕುಮಾರ್. ಹೇ, ನಿನ್ನ ಮುಖ ನೋಡಿದರೆ ನನಗೆ ಹಂದಿ ಮರಿ ನೆನಪಾಗ್ತಾ ಇದೆ. ಈ ತರ ಎಲ್ಲ ಡೈಲಾಗ್ ಹೊಡೆದು ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ನಮ್ಮ ಸಾಯಿ ಕುಮಾರ್. ಸಾಯಿ ಕುಮಾರ್ ಕಾರಿಂದ ಇಳಿದು, ಏನಿಲ್ಲ ಅಷ್ಟೊಂದು ಸ್ಪೆಷಲ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಅವರ ಅಸಿಸ್ಟೆಂಟ್, ಒಂದ್ ರಾತ್ರಿಗೆ 1 ಲಕ್ಷ ಹಾಗಂತ ಹೇಳಿದ ತಕ್ಷಣ ಸಾಯಿ ಕುಮಾರ್ ಶಾಕ್ ಆಗ್ತಾರೆ. ಸರಿ ಹೋಗಿ ಏನು ಅಂತ ಕೇಳ್ಕೊಂಡ್ ಬಾ ಅಂತ ಒಳಗಡೆ ಕಳಿಸ್ತಾರೆ. ಅಸಿಸ್ಟೆಂಟ್ ಒಳಗಡೆ ಹೋಗಿ ಯಾರಾದ್ರೂ ಇದಾರಾ ಅಂತ ಹುಡುಕ್ತಾ ಇದ್ದಾನೆ. ಆವಾಗ ಪವಿತ್ರ ಬಂದು ಚಿಟ್ಕಿ ಹಾಕಿ ಯಾರ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಅಸಿಸ್ಟೆಂಟ್ ಪವಿತ್ರನ ನೋಡಿ ಶಾಕ್ ಆಗ್ತಾನೆ. ಇಲ್ಲಿವರೆಗೂ ಇಷ್ಟೊಂದು ಸುಂದರವಾದ ಹುಡುಗಿಯನ್ನೇ ಅವನು ನೋಡಿಲ್ವಂತೆ, ಅಷ್ಟು ಸುಂದರವಾಗಿದ್ದಾಳಂತೆ. ಶಾಕ್ ಆಗ್ತಾ ಇದ್ದಾನೆ. ಅದಕ್ಕೆ ಪವಿತ್ರ, ನೀವೇನಾ VIP, ನೀವೇನಾ MP ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಅಸಿಸ್ಟೆಂಟ್, ಅಯ್ಯೋ ನಾನಿಲ್ಲ, ನಾನು ಅವರ ಅಸಿಸ್ಟೆಂಟ್, ಇರಿ ಹೊರಗಡೆ ಹೋಗಿ ಅವರನ್ನ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಓಡಿ ಹೋಗ್ತಾನೆ. ಆಮೇಲೆ ಸಾಯಿ ಕುಮಾರ್ ಒಳಗಡೆ ಬಂದು ಪವಿತ್ರಳ ಬ್ಯೂಟಿನ ನೋಡಿ ಫುಲ್ ಫೀಲ್ ಆಗಿ ಹೋಗ್ತಾರೆ. ಆಮೇಲೆ ಸರಿ ಬಂದಿರೋ ಕೆಲಸನ ನೋಡೋಣ ಅಂತ ಇಬ್ಬರು ವರ್ಕ್ ಮಾಡೋಣ ಅಂತ ರೂಮ್ ಒಳಗಡೆ ಹೋಗ್ತಾರೆ. ಆವಾಗ ಕರೆಕ್ಟ್ ಆಗಿ ಸಾಯಿ ಕುಮಾರ್ಗೆ ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ಅಲ್ಲಿ ಯಾರನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಸಾಯಿ ಕುಮಾರ್. ಅದಕ್ಕೆ ಪವಿತ್ರಳ ಬೆನ್ನನ್ನೇ ಮ್ಯಾಪ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ. ಪ್ಲಾನ್ ಸಕ್ಸಸ್. ಆಮೇಲೆ ಸಾಯಿ ಕುಮಾರ್, ನನ್ಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಡ್ತೀನಿ ಅಂತ ಹೊರಡ್ತಾರೆ. ಅದಕ್ಕೆ ಚೈನ್ ಕೊಟ್ಬಿಟ್ಟು ಹೋಗೋಣ ಅಂತ ಪವಿತ್ರಗೆ ಕೊಟ್ರೆ ಚೈನ್ ಪವಿತ್ರ ತಗೋತಾ ಇಲ್ಲ. ನಾನು ಕೆಲಸ ಮಾಡದೆ ಹಣ ತಗೊಳ್ಳಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಸಾಯಿ ಕುಮಾರ್, ಸರಿ ಹಣನಾದ್ರೂ ಕೊಡ್ತೀನಿ ತಗೊಂಡ್ರೆ ಅದು ಬೇಡ ಅಂತ ಹೇಳ್ತಾ ಇದ್ದಾಳೆ. ಅಷ್ಟು ಪ್ರೊಫೆಷನಲ್ ಆಗಿದ್ದಾಳಂತೆ. ನೆಕ್ಸ್ಟ್ ದಿನ ಸಾಯಿ ಕುಮಾರ್ ಯಾವ ಪಾರ್ಟಿಯಲ್ಲಿ ಇದ್ದಾರೋ ಆ ಪಾರ್ಟಿ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಪ್ಲಾನ್ ಮಾಡಿ ಯಾರನ್ನ ಸಾಯಿಸಿದ್ರೋ ಅವ್ರ ಮನೆಗೆ ಹೋಗಿ, ಓ ಮೈ ಗಾಡ್, ಈ ತರ ಆಗಿರ್ಬಾರ್ದಾಗಿತ್ತಮ್ಮ, ಹಾಗಂತ ಯಾರು ಸತ್ತಿದಾರೋ ಅವರ ಹೆಂಡತಿಯನ್ನೇ ತಪ್ಕೊಂಡು ನಾನ್ ನಿನ್ನ ನೋಡ್ಕೋತೀನಿ ಅಮ್ಮ, ಏನಕ್ಕೂ ನೀನ್ ಹೆದರ್ಕೋಬೇಡ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಈ ಕಡೆ ಈ ಡೆತ್ ವಿಷಯ ಪಾರ್ಟಿ ಅವರಿಗೂ ಗೊತ್ತಾಗಿದೆ. ಅದಕ್ಕೆ ಸಾಯಿ ಕುಮಾರ್ಗೆ ಫೋನ್ ಮಾಡಿ, ನಿನ್ನೆ ರಾತ್ರಿ ಎಲ್ಲಿದ್ಯಪ್ಪ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಾಯಿ ಕುಮಾರ್, ನಿನ್ನೆ ರಾತ್ರಿ ನಾನು ಪವಿತ್ರ ಜೊತೆ ಇದ್ದೆ ಹಾಗಂತ ಹೇಳಿದ ತಕ್ಷಣ ಪಕ್ಕದಲ್ಲಿರೋ ಒಬ್ಬ ಪಾಲಿಟಿಷಿಯನ್ ಫೋನ್ ನ ತಗೊಂಡು, ಪವಿತ್ರ ಅಲ್ವಾ, ಸಖತ್ತಾಗಿರ್ತಾಳಲ್ವಾ, ಒಂದ್ ರಾತ್ರಿಗೆ 1 ಲಕ್ಷ ಕೊಡ್ಬೋದು ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಆವತ್ತು
ರಾತ್ರಿ ಪವಿತ್ರ ಮನೆ ಮುಂದೆ ಒಂದು ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಅದರಿಂದ ಒಬ್ಬ ಕೆಳಗಡೆ ಇಳಿದು ಪವಿತ್ರ ಮನೆ ಒಳಗಡೆ ಹೋಗ್ತಾನೆ. ಪವಿತ್ರ ಹತ್ರ ರೊಮ್ಯಾನ್ಸ್ ಮಾಡೋಕೆ ಟ್ರೈ ಮಾಡ್ಬೇಕಾದ್ರೆ ಪವಿತ್ರಗೆ ಇವನನ್ನ ನೋಡಿದರೆ ಡೌಟ್ ಆಗಿದೆ. ಎಲ್ಲೋ ನೋಡ್ದಾಗೆ ಇದೆಯಲ್ಲ ಇವನನ್ನ ಅಂತ ಯೋಚನೆ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗುತ್ತೆ ಇವನೊಬ್ಬ ಸ್ವಾಮೀಜಿ ಅಂತ. ಆ ಊರಲ್ಲೇ ಮಠ ಇಟ್ಟು ರನ್ ಮಾಡ್ತಾ ಇರೋ ಕೇಡಿ ಸ್ವಾಮೀಜಿ ಅಂತ ಗೊತ್ತಾಗುತ್ತೆ. ನೋಡಿ ಸ್ವಾಮೀಜಿ ಎಷ್ಟು ಸ್ಮಾರ್ಟ್ ಆಗಿ ಯಾವ ಗೆಟಪ್ ಅಲ್ಲಿ ಎಲ್ಲಿಗೆ ಬಂದಿದ್ದಾರೆ ಅಂತ. ಸ್ವಾಮೀಜಿ ಪವಿತ್ರ ಹತ್ರ ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಅದು ಒಂಚೂರು ಪವಿತ್ರಗೆ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಅವನಿಗೆ ಬೈದು ಅಲ್ಲಿಂದ ಹೋಗೋಕೆ ಹೇಳ್ತಾಳೆ. 1 ಲಕ್ಷ ಕೊಟ್ಟಿದ್ದೀನಮ್ಮ, ಏನು ಸುಮ್ನೆನಾ ಹಾಗಂತ ಕೇಳ್ತಾ ಇದ್ದಾನೆ. ನಾನು ನಿನ್ನ ಹಣನ ಕೂಡ ರಿಟರ್ನ್ ಕೊಟ್ಬಿಡ್ತೀನಿ, ಫಸ್ಟ್ ಇಲ್ಲಿಂದ ಹೋಗು ಅಂತ ಬೈದು ಕಳಿಸ್ತಾಳೆ ಪವಿತ್ರ. ಸ್ವಾಮೀಜಿನೂ ಸರಿ ಅಂತ ಅಲ್ಲಿಂದ ಹೋಗ್ಬಿಡ್ತಾನೆ. ಪಾಪ ಪವಿತ್ರ ಅಳ್ತಾ ಇದ್ದಾಳೆ, ಮೆಡಿಟೇಷನ್ ಮಾಡ್ತಾಳೆ. ನೆಕ್ಸ್ಟ್ ದಿನ ಅವ್ರ ಮಾವ ಬಂದು ಇವತ್ತೊಂದು ಇಂಟರ್ವ್ಯೂ ಇದೆ, ನಿನ್ನ ಇಂಟರ್ವ್ಯೂ ಮಾಡೋಕೆ ಬರ್ತಾ ಇದ್ದಾರೆ, ಭೇಟಿ ಕೊಡಮ್ಮ ಅಂತ ಹೇಳ್ತಾರೆ. ಪವಿತ್ರ ಸ್ಟಾರ್ಟಿಂಗ್ ಅಲ್ಲಿ ಬೇಡ ಅಂತ ಹೇಳ್ತಾರೆ, ಆದ್ರೆ ಮಾವ ಕನ್ವಿನ್ಸ್ ಮಾಡಿಬಿಟ್ಟು ಹೋಗ್ತಾರೆ. ಅದೇ ತರ ಒಬ್ರು ರಿಪೋರ್ಟರ್ ಬಂದು ಪವಿತ್ರಳನ್ನ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಆವಾಗ ಪವಿತ್ರ ಅವಳ ಕಷ್ಟ ಸುಖವನ್ನ ಹೇಳ್ಕೊತಾ ಇದ್ದಾಳೆ. ಆವಾಗ ಅವರ ಮಾವ ಬಂದು ಪಕ್ಕದಲ್ಲಿ ಕೂತ್ಕೊಂಡು ಪವಿತ್ರಳ ಫ್ಲಾಶ್ ಬ್ಯಾಕ್ ನ ಹೇಳ್ತಾ ಇದ್ದಾರೆ. ಪವಿತ್ರ ಚಿಕ್ಕ ಹುಡುಗಿಯಾಗಿರ್ಬೇಕಾದ್ರೆ ಅವರ ತಾಯಿಗೆ ಕ್ಯಾನ್ಸರ್, ಸೊ ಹಾಸ್ಪಿಟಲ್ಗೆ ಸೇರಿಸಿದ್ವಿ. ಇರೋ ಹಣ ಎಲ್ಲವನ್ನೂ ಖರ್ಚು ಮಾಡಿ ಟ್ರೀಟ್ಮೆಂಟ್ ಕೊಟ್ವಿ. ಆದ್ರೆ ಆಪರೇಷನ್ ಮಾಡಿದ್ರೇನೆ ಬದುಕ್ತಾರೆ ಅಂತ ಹೇಳಿದ್ರು. ಆವಾಗ ನನ್ನ ಹತ್ರ 1 ರೂಪಾಯಿ ಕೂಡ ಹಣ ಇರಲಿಲ್ಲ. ಅದಕ್ಕೆ ನನ್ನ ಕಿಡ್ನಿಯನ್ನ ಮಾರಿ ನನ್ನ ತಂಗಿಯನ್ನ ಕಾಪಾಡಬೇಕು ಅನ್ಕೊಂಡೆ. ಆವಾಗ ಪವಿತ್ರ ನನ್ನ ಹತ್ರ ಬಂದು, ಮಾವ ನಿಮ್ಮ ಕಿಡ್ನಿಯನ್ನ ಮಾರದೆ ಬೇರೆ ಏನಾದ್ರೂ ದಾರಿ ಇದೆಯಾ ಹಾಗಂತ ಕೇಳಿದ್ಲು. ಇದೇ ಕಣಮ್ಮ, ನಿಮ್ಮ ತಾಯಿಯನ್ನ ಕಾಪಾಡಲು ಒಂದೇ ಒಂದು ದಾರಿ ಇದೆ. ಸೊ ಪವಿತ್ರ ತನ್ನ ತಾಯಿಯನ್ನು ಕಾಪಾಡಲು ಐಟಮ್ ಗರ್ಲ್ ಆದ್ಲು. ಆವಾಗಿದ್ದ ಟೈಮ್ಗೆ ನಮಗೆ ಬೇರೆ ದಾರಿ ಗೊತ್ತಿರಲಿಲ್ಲ. ಪವಿತ್ರ ಸಂಪಾದನೆ ಮಾಡಿ ತಂದು ಅವರ ತಾಯಿಯ ಟ್ರೀಟ್ಮೆಂಟ್ಗಾಗಿ ಖರ್ಚು ಮಾಡ್ತಾ ಇದ್ಲು. ಆದರೂ ಏನು ಪ್ರಯೋಜನ ಇಲ್ಲ. ಅವರ ತಾಯಿ ತೀರೋದ್ರು, ನನ್ನ ತಂಗಿ ತೀರೋದ್ರು. ಆದ್ರೂ ಪವಿತ್ರ ಹೀಗೆ ಇದ್ಬಿಡೋಣ ಅಂತ ಐಟಮ್ ಗರ್ಲಾಗೆ ಇದ್ದಾಳೆ ಅಂತ ಇಂಟರ್ವ್ಯೂನ ಕೊಟ್ಟು ಫಿನಿಶ್ ಮಾಡ್ತಾರೆ ಪವಿತ್ರ ಮತ್ತೆ ಅವಳ ಮಾವ. ಆಮೇಲೆ ರಿಪೋರ್ಟರ್ ಪವಿತ್ರಳ ಕಸ್ಟಮರ್ಸ್ನ ಇಂಟರ್ವ್ಯೂ ಮಾಡ್ತಾರೆ. ಎಲ್ಲರೂ ಪವಿತ್ರ ಬಗ್ಗೆ ಹೊಗಳಿ ಮಾತಾಡ್ತಾ ಇದ್ದಾರೆ. ಸೊ ಪವಿತ್ರಗೆ ಫುಲ್ಲು ಡಿಮ್ಯಾಂಡ್ ಇದೆ ಅಂತ ರಿಪೋರ್ಟರ್ಗೆ ಗೊತ್ತಾಗುತ್ತೆ. ಪವಿತ್ರ ಹತ್ರ ಒಳ್ಳೆ ಅಭ್ಯಾಸ ಇದೆ, ಬ್ಲಡ್ ಡೊನೇಟ್ ಮಾಡ್ತಾಳೆ. ಅವಳ ತಾಯಿಯನ್ನ ಯಾವ ಹಾಸ್ಪಿಟಲ್ಗೆ ಸೇರಿಸಿದ್ರೋ ಅದೇ ಹಾಸ್ಪಿಟಲ್ಗೆ ಅವರ ತಾಯಿಯ ಜ್ಞಾಪಕವಾಗಿ ವರ್ಷಕ್ಕೆ 1 ಸಲ ಹೋಗಿ ಬ್ಲಡ್ ಡೊನೇಟ್ ಮಾಡ್ತಾಳೆ. ಆ ತರ ಬ್ಲಡ್ ಡೊನೇಟ್ ಮಾಡ್ಬಿಟ್ಟು ಬರ್ಬೇಕಾದ್ರೆ ಅವರ ತಾಯಿಗೆ ಟ್ರೀಟ್ಮೆಂಟ್ ಕೊಟ್ಟ ಡಾಕ್ಟರ್, ಏನಮ್ಮ ಪವಿತ್ರ ಚೆನ್ನಾಗಿದ್ಯಾ ಅಂತ ಕೇಳ್ಬೇಕಾದ್ರೆ ಪವಿತ್ರ, ನಾನು ಚೆನ್ನಾಗಿದ್ರೆ ಏನು ಚೆನ್ನಾಗಿಲ್ಲ ಅಂದ್ರೆ ಏನು, ನೀವು ಮಾತ್ರ ನನ್ನ ತಾಯಿನ ಕಾಪಾಡಿದ್ರೆ ನನಗೆ ಈ ಸ್ಥಿತಿ ಬರ್ತಾ ಇತ್ತಾ, ನಾನು ಎಷ್ಟು ಕಷ್ಟ ಪಡ್ತಿದ್ದೀನಿ ಗೊತ್ತಾ, ದಿನ ದಿನ ನನಗೆ ನೋವಾಗ್ತಾ ಇದೆ ಅಂತ ಡಾಕ್ಟರ್ಗೆ ಬೈದ್ಬಿಟ್ಟು ಹೋಗ್ತಾಳೆ ಪವಿತ್ರ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಆಪೋಸಿಟ್ ಅಲ್ಲಿ ಸ್ಟ್ರಕ್ಚರ್ ಅಲ್ಲಿ ಒಂದು ಪೇಷಂಟ್ ನ ತೊಳ್ಕೊಂಡು ಬರ್ತಾ ಇದ್ದಾರೆ. ಆ ಪೇಷಂಟ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅನ್ಸುತ್ತೆ, ಮೈ ಎಲ್ಲ ಸುಟ್ಟೋಗಿದೆ. ಪವಿತ್ರ ಕೈನ ಹಿಡ್ಕೊಂಡು ಕಾಪಾಡಿ ಕಾಪಾಡಿ ಅಂತ ಕಿರ್ಚ್ತಾ ಇದ್ದಾರೆ. ಅದಕ್ಕೆ ಪವಿತ್ರನೇ ಆ ಪೇಷಂಟ್ ನ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿಬಿಟ್ಟು ಹೊರಗಡೆ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಡಾಕ್ಟರು ಚೆಕ್ಅಪ್ ಮಾಡಿಬಿಟ್ಟು ಹೊರಗಡೆ ಬರ್ತಾರೆ. ಡಾಕ್ಟರ್ ಹತ್ರ ಪವಿತ್ರ ಕೇಳ್ತಾರೆ ಏನ್ ವಿಷಯ ಅಂತ. ಅದಕ್ಕೆ ಡಾಕ್ಟರ್, ಇನ್ನು 48 hours ಏನು ಹೇಳಕ್ಕಾಗಲ್ಲ, ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲೇ ಇದ್ದಾರೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಅದಕ್ಕೆ ಪವಿತ್ರ, ಆ ಹುಡುಗಿಗೆ ಬೇಕಾಗಿರೋ ಟ್ರೀಟ್ಮೆಂಟ್ ಖರ್ಚೆಲ್ಲ ನಾನು ನೋಡ್ಕೋತೀನಿ, ಆ ಹುಡುಗಿನ ಕಾಪಾಡಿ ಅಂತ ಹೇಳ್ತಾಳೆ. ಅದಕ್ಕೆ ವೆರಿ ಗುಡ್ ಪವಿತ್ರ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೋಗ್ತಾರೆ. ಆಮೇಲೆ ಪವಿತ್ರ ಆ ಪೇಷಂಟ್ ಹುಡುಗಿ ಹತ್ರ ಹೋಗಿ ಯಾಕಮ್ಮ ಹೀಗೆ ಮಾಡ್ಕೊಂಡೆ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಪೇಷಂಟ್ ಹುಡುಗಿ, ಶಿವ ಅನ್ನೋ ಒಬ್ಬ ಫೋಟೋಗ್ರಾಫರ್ ನಿನ್ನ ಮಾಡೆಲ್ ಮಾಡ್ತೀನಿ, ದೊಡ್ಡ ಸ್ಟಾರ್ ಮಾಡ್ತೀನಿ ಅಂತ ನನ್ನ ಏಮಾರಿಸಿ ನನ್ನ ಹತ್ರ ತಪ್ಪಾಗಿ ಬಿಹೇವ್ ಮಾಡ್ದ, ಅದನ್ನೆಲ್ಲ ವಿಡಿಯೋ ಮಾಡಿ ಇಟ್ಕೊಂಡು ಇವಾಗ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ನನ್ನ ಮಾತ್ರ ಅಲ್ಲ, ಈ ತರ ತುಂಬಾ ಹುಡುಗಿರನ್ನ ಏಮಾರಿಸಿದ್ದಾನೆ ಅವನು ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಪವಿತ್ರ ಆ ಶಿವ ಫೋಟೋಗ್ರಾಫರ್ ನ ರಿವೆಂಜ್ ತಗೋಬೇಕು ಅನ್ಕೋತಾಳೆ ಈ ಹುಡುಗಿಗಾಗಿ. ಆ ಪೇಷಂಟ್ ಹುಡುಗಿ, ಬೇಡ ಅಕ್ಕ ಅದು ನಿಮಗೆ ಡೇಂಜರ್ ಅಂತ ಹೇಳಿದ್ರು ಕೂಡ ಪವಿತ್ರ ಕೇಳ್ತಾ ಇಲ್ಲ. ಸೊ ಪವಿತ್ರ ಫೋಟೋಗ್ರಾಫರ್ ಶಿವ ಮನೆ ಎಲ್ಲಿದೆ ಅಂತ ವಿಚಾರಿಸಿಕೊಂಡು ಅವನ ಮನೆಗೇನೆ ಡೈರೆಕ್ಟ್ ಹೋಗ್ತಾಳೆ. ಆವಾಗ ಮನೆ ಕೆಲಸದವ್ರ ಹತ್ರ ಪವಿತ್ರ ಕೇಳ್ಬೇಕಾದ್ರೆ, ಶಿವ ಅವರು ಮೇಲ್ಗಡೆ ಸ್ನಾನ ಮಾಡ್ತಿದಾರಮ್ಮ, ನೀವು ವೆಯ್ಟ್ ಮಾಡಿ, ಹಾಲಲ್ಲೇ ವೆಯ್ಟ್ ಮಾಡಿ, ಬರ್ತಾರೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾರೆ. ಪವಿತ್ರ ಮನೆ ಒಳಗಡೆ ಹೋಗಿ ಡೈರೆಕ್ಟ್ ಶಿವ ರೂಮಿಗೇನೆ ಹೋಗಿ ಅವನ ಫೋನ್ ಮತ್ತೆ ಲ್ಯಾಪ್ಟಾಪ್ ನ ಕದ್ಕೊಂಡು ಅಲ್ಲಿಂದ ಬಂದ್ಬಿಡ್ತಾಳೆ. ಆಮೇಲೆ ಶಿವ ಸ್ನಾನ ಮುಗಿಸ್ಕೊಂಡು ಹೊರಗಡೆ ಬರ್ತಾನೆ. ಈ ಕಡೆ ಪವಿತ್ರ ಅವಳ ಮನೆಯಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪ್ ನ ಚೆಕ್ ಮಾಡ್ತಾಳೆ. ಚೆಕ್ ಮಾಡಿಬಿಟ್ಟು ಅದರಲ್ಲಿ ಯಾವ ಹುಡುಗಿರು ಮೋಸ ಹೋಗಿದ್ದಾರೋ ಅವರಿಗೆಲ್ಲ ಫೋನ್ ಮಾಡಿ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಾ ಇದ್ದಾಳೆ. ಆಮೇಲೆ ಆ ಹುಡುಗಿರನ್ನೆಲ್ಲ ಒಂದು ಹೋಟೆಲ್ ಅಲ್ಲಿ ಗ್ಯಾದರ್ ಮಾಡಿ ಎಲ್ಲರ ಹತ್ರನು, ನೋಡಿ ಗರ್ಲ್ಸ್, ನೀವೆಲ್ಲರ ಆ ಶಿವ ಫೋಟೋಗ್ರಾಫರ್ ಹತ್ರ ಮೋಸ ಹೋಗ್ತಾ ಇದ್ದೀರಾ ಅಂತ ಗೊತ್ತು, ಅವನು ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂತ ಗೊತ್ತು, ನಿಮ್ ತರನೇ ಬ್ಲಾಕ್ ಮೇಲ್ ಆದ ಒಂದು ಹುಡುಗಿ ಸೂಸೈಡ್ ಅಟೆಂಪ್ಟ್ ಮಾಡಿ ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ. ಇನ್ ಮುಂದೆ ನೀವು ಯಾರು ಅವನಿಗೆ ಹೆದರ್ಕೊಳ್ಳೋದು ಬೇಕಾಗಿ
ಪರವಾಗಿಲ್ಲ, ಯಾಕೆ ಅಂದರೆ ಅವನ ಫೋನ್ ಮತ್ತು ಲ್ಯಾಪ್ಟಾಪ್ ನನ್ನ ಹತ್ರ ಇದೆ. ನಾನು ಹೇಳೋದನ್ನು ಮಾತ್ರ ಕೇಳಿ. ನಿಮ್ಮನ್ನು ಅವನು ಹೇಗೆ ಮೋಸ ಮಾಡ್ತಿದ್ನೋ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ನೋ, ಅದೇ ವಿಡಿಯೋನ ಇಟ್ಕೊಂಡು ನಾನು ಅವನನ್ನು ಮೋಸ ಮಾಡ್ತೀನಿ, ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ನಿಮ್ಮ ಹತ್ರದಿಂದ ಅವನು ಕಿತ್ಕೊಂಡಿದ್ದ ಹಣ ಎಲ್ಲವನ್ನು ನಾನು ಮತ್ತೆ ವಾಪಸ್ ತಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಪವಿತ್ರ ಶಿವಾಗೆ ಫೋನ್ ಮಾಡಿ, ಶಿವ, ನಿನ್ನ ಲ್ಯಾಪ್ಟಾಪ್ ಮತ್ತೆ ಫೋನ್ ನನ್ನ ಹತ್ರ ಇದೆ, 5 ಲಕ್ಷ ಹಣ ಕೊಡು, ಇಲ್ಲ ನಿನ್ನ ಫೋನ್ ಮತ್ತೆ ಲ್ಯಾಪ್ಟಾಪ್ನ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಶಿವನು ಹೆದರ್ಕೊಂಡು ಹಣನ ಕೊಡೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಬ್ಲ್ಯಾಕ್ ಮೇಲ್ ಮಾಡಿ ಶಿವ ಹತ್ರ ಇಂದ ಎಲ್ಲ ಹಣವನ್ನು ಕಿತ್ಕೋತಾಳೆ ಪವಿತ್ರ. ಆಮೇಲೆ ಅವನ ಲ್ಯಾಪ್ಟಾಪ್ ಮತ್ತೆ ಫೋನ್ ನ ಪೊಲೀಸ್ ಹತ್ರನೇ ಹ್ಯಾಂಡ್ ಓವರ್ ಮಾಡ್ಬಿಡ್ತಾಳೆ. ಸೊ ಶಿವ ಇವಾಗ ಜೈಲಿಗೆ ಹೋಗ್ತಾ ಇದ್ದಾನೆ. ಇಲ್ಲಿವರೆಗೂ ಪವಿತ್ರ ಅವಳ ಮುಖವನ್ನ ತೋರಿಸ್ದೇನೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ಲು ಶಿವನ. ಇವಾಗ ಶಿವ ಜೈಲಿಗೆ ಹೋಗ್ಬೇಕಾದ್ರೆ ಪವಿತ್ರ ಅವನ ಮುಂದೆ ಹೋಗಿ, ನಾನೇ ಪವಿತ್ರ ಅಂತ ಪಂಚ್ ಡೈಲಾಗ್ಗಳು ಹೊಡಿತಾಳೆ. ಅದಕ್ಕೆ ಶಿವನು, ಇರೇ ನಿನ್ನ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಜೈಲಿಗೆ ಹೋಗ್ತಾನೆ. ಈ ಕಡೆ ಸ್ವಾಮೀಜಿ ಅವರ ಮಠದಲ್ಲಿ ಅವರ ಫ್ಯಾನ್ಸ್ ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪಾರ್ಟಿಯವರು MLA ಸಾಯಿ ಕುಮಾರ್ಗೆ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಸಾಯಿ ಕುಮಾರ್ ಮಾತಾಡಿಬಿಟ್ಟು ಫೋನ್ ನ ಕಟ್ ಮಾಡ್ತಾರೆ. ಸಾಯಿ ಕುಮಾರ್ಗೆ ಒಂದು ಹ್ಯಾಪಿ ಫ್ಯಾಮಿಲಿ ಇದೆ. ಡೆಫೆಂಡಮ್ ವೈಫ್, ಇನ್ನೋಸೆಂಟ್ ಮಗ. ಸಾಯಿ ಕುಮಾರ್ಗೆ ಅವರ ಮಗ ಮುನ್ನಾನ ಪಾಲಿಟಿಕ್ಸ್ಗೆ ತರಬೇಕು ಅಂತ ಆಸೆ. ಅದಕ್ಕೆ ಫಸ್ಟ್ ಮುನ್ನಾಗೆ ಮದುವೆ ಮಾಡ್ಬಿಡೋಣ ಅಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಮುನ್ನ ಒಪ್ಕೋತಾ ಇಲ್ಲ. ಜಗಳ ಮಾಡ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾನೆ. ಅದಕ್ಕೆ ಅಸಿಸ್ಟೆಂಟ್ ಸಾಯಿ ಕುಮಾರ್ಗೆ ಒಂದು ಐಡಿಯಾ ಕೊಡ್ತಾನೆ. ತೋರಿಸ್ಬೇಕಾಗಿರೋದನ್ನೆಲ್ಲ ಅವನಿಗೆ ತೋರಿಸ್ಬಿಟ್ರೆ ಆಮೇಲೆ ಅವನೇ ಮದುವೆ ಆಗ್ತಾನೆ ಸರ್ ಅಂತ ಹೇಳ್ಬೇಕಾದ್ರೆ ಸಾಯಿ ಕುಮಾರ್ಗೂ ಈ ಐಡಿಯಾ ಚೆನ್ನಾಗಿದೆ ಅನ್ಸುತ್ತೆ. ಸೊ ಏನ್ ಮಾಡ್ತೀಯ ಮಾಡಪ್ಪ ಅಂತ ಅಸಿಸ್ಟೆಂಟ್ಗೆ ಹೇಳ್ಬಿಡ್ತಾರೆ. ಸೊ ಅಸಿಸ್ಟೆಂಟ್ ಸಾಯಿ ಕುಮಾರ್ ಮಗ ಮುನ್ನಾನ ಕರ್ಕೊಂಡು ಪವಿತ್ರ ಹತ್ರ ಹೋಗ್ತಾನೆ. 1 ಲಕ್ಷ ಹಣ ಪವಿತ್ರಗೆ ಕೊಟ್ಬಿಟ್ಟು ಮುನ್ನಾನ ಒಳಗಡೆ ಕಳಿಸ್ತಾನೆ. ಮುನ್ನ ತುಂಬಾನೇ ಇನ್ನೋಸೆಂಟ್ ಹುಡುಗ, ಏನು ಗೊತ್ತಿಲ್ಲ ಪಾಪ, ತುಂಬಾನೇ ನಾಚ್ಕೋತಾ ಇದ್ದಾನೆ. ಆದ್ರಿಂದ ಪವಿತ್ರ ಹುಡುಗನ್ ಮುಂದೆ ಡ್ಯಾನ್ಸ್ ಮಾಡಿ ಅವನನ್ನ ಇಂಪ್ರೆಸ್ ಮಾಡಿ ಗ್ಲಾಮರ್ ಆಗಿ ಡ್ರೆಸ್ ಮಾಡ್ಕೊಂಡು ಆ ಹುಡುಗನ್ನ ಹಾಳು ಮಾಡ್ತಾಳೆ. ನೆಕ್ಸ್ಟ್ ದಿನ ಅಸಿಸ್ಟೆಂಟ್ ಬಂದು ಮುನ್ನಾನ ಕರ್ಕೊಂಡು ಹೋಗ್ತಾನೆ. ಮುನ್ನಾಗೆ ಅಲ್ಲಿಂದ ಹೋಗೋದಕ್ಕೆ ಇಷ್ಟ ಇಲ್ಲ. ಹಿಂದೆ ತಿರುಗಿ ನೋಡ್ಕೊಂಡು ಹೋಗ್ತಾ ಇದ್ದಾನೆ. ಮನೆಗೆ ಹೋದ್ಮೇಲೆ ಕೂಡ ಪವಿತ್ರ ಅದೇ ನೆನಪಾಗ್ತಾ ಇರುತ್ತೆ ಮುನ್ನಾಗೆ. ಅದಕ್ಕೆ ಮುನ್ನ ಅವರ ಪೇರೆಂಟ್ಸ್ ನ ಕರೆಸಿ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವರ ಪೇರೆಂಟ್ಸ್ಗೆ ತುಂಬಾನೇ ಖುಷಿ. ಯಾರು ಹುಡುಗಿ ಅಂತ ಅವರಿಗೆ ಗೊತ್ತಿಲ್ಲ. ನೆಕ್ಸ್ಟ್ ದಿನ ಮುನ್ನ ಪವಿತ್ರ ಮನೆ ಮುಂದೆ ನಿಂತಿದ್ದಾನೆ. ಆವಾಗ ಪವಿತ್ರ ಅವರ ಮಾವ ಪವಿತ್ರಗೆ ಫೋನ್ ಮಾಡಿ, ನೋಡಮ್ಮ, ಮುನ್ನ 30 ಲಕ್ಷ ಕೊಟ್ಟಿದ್ದಾನೆ, ನಿನಗಾಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳ್ಬೇಕಾದ್ರೆ ಪವಿತ್ರ ಕೆಳಗಡೆ ಬಂದು, ಬಾ ಮುನ್ನ ಒಳಗಡೆ ಅಂತ ಕರಿಬೇಕಾದ್ರೆ ಮುನ್ನ, ಇಲ್ಲ ನಾನು ಒಳಗಡೆ ಬರಲ್ಲ. ಯಾಕೆ ಅಂತ ಕೇಳ್ಬೇಕಾದ್ರೆ, ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಪವಿತ್ರ, ಇನ್ ಮುಂದೆ ನೀನು ಯಾರ ಜೊತೆನೂ ಇರಬಾರ್ದು, ನನ್ನ ಜೊತೆ ಮಾತ್ರ ಇರೋ ಅಂತ ಹೇಳ್ತಾ ಇದ್ದಾನೆ. ಪವಿತ್ರಾಗೆ ಶಾಕ್. ಅದಕ್ಕೆ ಪವಿತ್ರ, ಇಲ್ಲ ಮುನ್ನ, ಇದು ಸರಿ ಬರಲ್ಲ, ನಾನೊಂದು ವರ್ಸ್ಟ್ ಫೆಲೋ, ಕೆಟ್ಟ ಫೆಲೋ, ಪ್ಲೀಸ್ ನನ್ನ ಬಿಟ್ಬಿಡು, ಇದು ನಿನ್ಗೆ ಸೆಟ್ ಆಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ಹೇಳಿದ್ರು ಮುನ್ನ ಕೇಳ್ತಾ ಇಲ್ಲ. ಅವರ ಮನೆ ಮುಂದೆ ಕೂತ್ಕೊಂಡು ಹಠ ಮಾಡ್ತಾ ಇದ್ದಾನೆ. ಈ ವಿಷಯ ಮುನ್ನ ಅವರ ತಂದೆ ಸಾಯಿ ಕುಮಾರ್ಗೂ ಗೊತ್ತಾಗುತ್ತೆ. ಅದಕ್ಕೆ ಸಾಯಿ ಕುಮಾರ್ ಅವರ ಅಸಿಸ್ಟೆಂಟ್ ನ ಕರ್ಕೊಂಡು ಪವಿತ್ರ ಅವರ ಮನೆಗೆ ಬರ್ತಾರೆ. ಬಂದು ಮುನ್ನನ ಬಾರೋ ಮನೆಗೆ ಹೋಗೋಣ ಅಂತ ಕರೆದ್ರೆ ಮುನ್ನ ಬರ್ತಾ ಇಲ್ಲ. ಅದಕ್ಕೆ ಅವನಿಗೆ ಅಲ್ಲೇ ಹೊಡೆದು ಎಳ್ಕೊಂಡು ಹೋಗ್ತಾರೆ. ಮನೆಗೆ ಕರ್ಕೊಂಡು ಬಂದು, ಲೋ, ನಿನ್ಗಾಗಿ ಹೋಮ್ ಮಿನಿಸ್ಟರ್ ಮಗಳನ್ನ ನೋಡಿಟ್ಟಿದ್ದೀನಿ, ನೀನು ಆ ಪವಿತ್ರನ ಮದುವೆ ಆಗ್ತೀನಿ ಅಂತಿದ್ಯಾ ಅಂತ ಹಾಕೊಂಡು ಚೆನ್ನಾಗಿ ಬಾರಿಸ್ತಾರೆ ಮುನ್ನಾಗೆ ಸಾಯಿ ಕುಮಾರ್. ಆವಾಗ ತಾಯಿ ಓಡಿ ಬಂದು, ಯಾಕ್ರಿ ಹೊಡಿತಾ ಇದ್ದೀರಾ, ನನ್ ಮಗ ಯಾರನ್ನ ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದವನ ಅವರನ್ನೇ ಮದುವೆ ಮಾಡಿಕೊಡಿ, ನೋಡಿ ಹೇಗೆ ಅಳ್ತಾ ಇದ್ದಾನೆ ಅಂತ ಸಿಗ್ನಲ್ ಮಾಡಿ ತೋರಿಸ್ತಾರೆ. ಅದಕ್ಕೆ ಸಾಯಿ ಕುಮಾರ್ ಅಮ್ಮ ಮಗ ಇಬ್ಬರಿಗೂ ಬಾರಿಸ್ತಾರೆ. ಅದಕ್ಕೆ ಅಸಿಸ್ಟೆಂಟ್ ಅದನ್ನ ತಡೆಯೋಕೆ ಬರ್ತಾನೆ. ಬಾರು, ಎಲ್ಲದಕ್ಕೂ ನೀನೇ ಕಾಣೋ ಕಾರಣ ಅಂತ ಅಸಿಸ್ಟೆಂಟ್ಗೆ ಒಡೆದು ಚೆಚ್ತಾರೆ ಸಾಯಿ ಕುಮಾರ್. ಅದಕ್ಕೆ ಮುನ್ನ ಅವರ ತಂದೆ ಜೊತೆ ಜಗಳ ಮಾಡ್ಕೊಂಡು ಅವನ ರೂಮ್ ಒಳಗಡೆ ಹೋಗಿ ಡೋರ್ನ ಕ್ಲೋಸ್ ಮಾಡ್ಕೊಂಡು ಅಳ್ತಾ ಇರ್ತಾನೆ. ಆವತ್ತು ರಾತ್ರಿ ಪಾರ್ಟಿಯಲ್ಲಿ ಸಾಯಿ ಕುಮಾರ್ಗೆ ಸೀಟ್ ಇಲ್ಲ ಅನ್ನೋ ತರ ಕಚ್ಚಿಪಿಚ್ಚಿ ಮಾತಾಡ್ತಾ ಇರ್ತಾರೆ ಪಾರ್ಟಿ ಅವರು. ಈ ವಿಷಯ ಸಾಯಿ ಕುಮಾರಿಗೂ ಗೊತ್ತಾಗುತ್ತೆ. ಸೊ ಸಾಯಿ ಕುಮಾರ್ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ನೆಕ್ಸ್ಟ್ ದಿನ ಬೆಳಗ್ಗೆ ಬಂದು, ಲೋ ಮುನ್ನ, ನೀನು ಅವಳನ್ನೇ ಮದುವೆ ಆಗೋ ಅಂತ ಹೇಳ್ತಾ ಇದ್ದಾರೆ. ಮುನ್ನಾಗೆ ಫುಲ್ ಖುಷಿ. ಅದಕ್ಕೆ ಪವಿತ್ರ ಮನೆಗೆ ಹೋಗಿ ಪವಿತ್ರಳನ್ನ ಕನ್ವಿನ್ಸ್ ಮಾಡ್ತಾನೆ ಮುನ್ನ. ಪವಿತ್ರ ಬೇಡವೇ ಬೇಡ, ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ನಿಮ್ ತಂದೆ ಕೂಡ ಈ ಜಾಗಕ್ಕೆ ಬಂದು ಹೋಗಿದ್ದಾರೆ ಕಣೋ ಅಂತ ಹೇಳ್ತಾ ಇದ್ದಾಳೆ. ಎಷ್ಟು ಹೇಳಿದರೂ ಮುನ್ನ ಕೇಳ್ತಾ ಇಲ್ಲ, ಹಠ ಹಿಡಿತಾ ಇದ್ದಾನೆ. ಆದ್ರಿಂದ ಪವಿತ್ರನು ಒಪ್ಕೋತಾಳೆ. ಹೇಗೋ ಕೊನೆಯದಾಗಿ ಅವರಿಬ್ಬರಿಗೂ ಮದುವೆನೋ ಆಗುತ್ತೆ. ಆದ್ರೂ ಸಾಯಿ ಕುಮಾರ್ ಪವಿತ್ರಳನ್ನ ಇಂಡೈರೆಕ್ಟ್ ಆಗಿ ಅವಮಾನ ಮಾಡ್ತಾನೆ ಇರ್ತಾರೆ. ಅವಳನ್ನ ಚುಚ್ಚಿ
ಚುಚ್ಚಿ ಮಾತಾಡ್ತಾನೆ ಇರ್ತಾರೆ. ನ್ಯೂಸ್ ಚಾನೆಲ್ಸ್ ಎಲ್ಲ ಕರೆಸಿ ಇಂಟರ್ವ್ಯೂ ಕೊಡ್ತಾರೆ ಸಾಯಿ ಕುಮಾರ್. ಪವಿತ್ರ ಏನೇ ಬಿಸ್ನೆಸ್ ಮಾಡ್ತಾ ಇದ್ದಿದ್ರು ಸರಿ, ಆದ್ರೂ ಅವಳು ಒಂದು ಹೆಣ್ಣಲ್ವಾ, ಅದಕ್ಕೆ ನನ್ನ ಮಗನನ್ನ ಮದುವೆ ಮಾಡಿ ಕೊಟ್ಟೆ ಅಂತ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ. ಅಂದ್ರೆ ಅವರ ಪಾಲಿಟಿಕ್ಸ್ಗೆ ವ್ಯಾಲ್ಯೂ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಪವಿತ್ರ ಏನೇ ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ಪರವಾಗಿಲ್ಲ, ಅವಳು ಒಂದು ಹೆಣ್ಣೆ ಅಲ್ವಾ ಅನ್ನೋ ತರ ಜನರ ಮಧ್ಯದಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಉಂಟಾಗಬೇಕು ಅವ್ರ ಮೇಲೆ ಅನ್ನೋದ್ರಿಂದ ಈ ತರ ಇಂಟರ್ವ್ಯೂ ಕೊಡ್ತಾ ಇದ್ದಾರೆ ಸಾಯಿ ಕುಮಾರ್. ಇದು ಮುನ್ನಾ ಮತ್ತೆ ಪವಿತ್ರಳಿಗೆ ತುಂಬಾನೇ ಬೇಜಾರಾಗುತ್ತೆ. ನೆಕ್ಸ್ಟ್ ದಿನ ನ್ಯೂಸ್ ಪೇಪರ್ ಅಲ್ಲಿ ಸಾಯಿ ಕುಮಾರ್ ಮತ್ತೆ ಪವಿತ್ರಳ ಮಧ್ಯೆ ಇದ್ದ ರಿಲೇಶನ್ಶಿಪ್ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ. ಅದನ್ನ ಪವಿತ್ರ ಹಿಡ್ಕೊಂಡು ನಿಂತಿದ್ದಾಳೆ. ಆವಾಗ ಡೆಫೆಂಡಮ್ ಅಮ್ಮ ಪೂಜೆ ಮಾಡಿಬಿಟ್ಟು ಅದನ್ನ ತಂದು ಪವಿತ್ರ ಹಣೆಗೆ ಬಟ್ ಇಡ್ತಿದ್ದಾರೆ. ಆವಾಗ ಪವಿತ್ರ ನ್ಯೂಸ್ ಪೇಪರ್ ನ ತೋರಿಸಬೇಕಾದ್ರೆ ಅಮ್ಮಗೆ ದೊಡ್ಡ ಶಾಕ್. ತಟ್ಟೆನ ಬಿಸಾಕ್ಬಿಟ್ಟು ಪವಿತ್ರ ಕೈಯಲ್ಲಿರೋ ನ್ಯೂಸ್ ಪೇಪರ್ ನ ತಳ್ಳಿಬಿಟ್ಟು ಒಳಗಡೆ ಓಡಿ ಹೋಗ್ತಾರೆ ಹತ್ಕೊಂಡು. ಮುನ್ನನ ಕರೆದು ಅವನಿಗೆ ಒಡೆದು ಏನು ಇದಲ್ಲ ಅಂತ ಅಳ್ತಾ ಇದ್ದಾರೆ ಅಮ್ಮ. ಅದಕ್ಕೆ ಮುನ್ನ ಇನ್ ಮುಂದೆ ನಾನು ಈ ಮನೆಯಲ್ಲಿ ಇರಲ್ಲ, ನಾನು ಪವಿತ್ರನ ಕರ್ಕೊಂಡು ಸಪರೇಟ್ ಮನೆ ಮಾಡ್ಕೋತೀನಿ. ಸಪರೇಟ್ ಮನೆ ಮಾಡ್ಕೊಂಡು ಪವಿತ್ರಳನ್ನ ಕರ್ಕೊಂಡು ಹೊರಡ್ತಾನೆ ಮುನ್ನ. ಆವಾಗ ಸಾಯಿ ಕುಮಾರ್ಗೆ ಹಾರ್ಟ್ ಅಟ್ಯಾಕ್ ಬಂದು ಮೇಲಿಂದ ಕೆಳಗಡೆ ಬಿದ್ದು ಒದ್ದಾಡ್ತಾ ಇರ್ತಾರೆ. ಆದ್ರೆ ಅಮ್ಮನ್ಗೆ ಗೊತ್ತಾಗ್ತಾನೆ ಇಲ್ಲ, ಯಾಕಂದ್ರೆ ಅವ್ರಿಗೆ ಕಿವಿ ಕೇಳಿಸಲ್ಲ ಅಲ್ವಾ. ಆವಾಗ ಹೊರಗಡೆ ಹೋಗ್ತಾ ಇದ್ದ ಮುನ್ನ ಮತ್ತೆ ಪವಿತ್ರಗೆ ಒಳಗಡೆ ಏನೋ ಸದ್ದಾಯ್ತಲ್ಲ ಅಂತ ಒಳಗಡೆ ಓಡಿ ಬಂದು ನೋಡಿದರೆ ಸಾಯಿ ಕುಮಾರ್ ಸತ್ತು ಬಿದ್ದಿದ್ದಾರೆ. ಆವಾಗ ಮುನ್ನ ಅಯ್ಯೋ ಅಪ್ಪ ಅಂತ ಓಡಿ ಬಂದು ಅಳ್ತಾ ಇದ್ದಾನೆ. ಅಮ್ಮನು ತಿರುಗಿ ನೋಡ್ತಾರೆ, ಅವರಿಗೂ ಶಾಕು, ಅವರು ಓಡಿ ಬಂದು ಅಳ್ತಾ ಇದ್ದಾರೆ. ಆಮೇಲೆ ಸತ್ತ ಸಾಯಿ ಕುಮಾರ್ಗೆ ಮಾಡೋ ಕಾರ್ಯನೆಲ್ಲ ಮಾಡಿಬಿಟ್ಟು ಎಲ್ಲ ಮುಗಿಸ್ತಾರೆ. ಆಮೇಲೆ ಪವಿತ್ರ ತಾಯಿ ಹತ್ರ ಹೋಗಿ ಕೂತ್ಕೊಂಡು ಏನೋ ಡಿಸ್ಕಸ್ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ದಿನ ಅಸಿಸ್ಟೆಂಟ್ ನ ಕರೆದು ಸಾಯಿ ಕುಮಾರ್ ಬಿಟ್ಟು ಹೋಗಿದ್ದ ಕೆಲಸವನ್ನ ಇನ್ ಮುಂದೆ ನಾನ್ ನೋಡ್ಕೋತೀನಿ, ಅಂದ್ರೆ ನಾನು ಪಾಲಿಟಿಕ್ಸ್ಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಅಸಿಸ್ಟೆಂಟ್ ಅವಳಿಗೆ ಫುಲ್ಲು ಹೆಲ್ಪ್ ಮಾಡ್ತಾನೆ. ಪವಿತ್ರ ಹಾಗೆ ಅವಳನ್ನ ತುಂಬಾ ಡೆವಲಪ್ ಮಾಡ್ಕೋತಾನೆ ಇದ್ದಾಳೆ, ಪಾಲಿಟಿಕ್ಸ್ ಅಲ್ಲಿ ಫುಲ್ ಇಂಪ್ರೂವ್ ಮಾಡ್ಕೋತಾನೆ ಇದ್ದಾಳೆ ಪಾಲಿಟಿಕ್ಸ್ ಅಲ್ಲಿ. ಅಮ್ಮ ಮತ್ತೆ ಮುನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಪವಿತ್ರ ನೆಕ್ಸ್ಟ್ ದಿನ ಸ್ವಾಮೀಜಿ ಮಠಕ್ಕೆ ಹೋಗಿ ಆ ಸ್ವಾಮೀಜಿ ಒಬ್ಬ ಫ್ರಾಡ್ ಅನ್ನೋದನ್ನ ಪ್ರೂವ್ ಮಾಡ್ತಾಳೆ. ನ್ಯೂಸ್ ಚಾನೆಲ್ಸ್ ಎಲ್ಲ ಕವರ್ ಮಾಡ್ತಾ ಇದೆ. ಸೊ ಇನ್ನ ಗ್ರೇಡ್ ಜಾಸ್ತಿ ಆಗುತ್ತೆ ಪವಿತ್ರಾಗೆ. ನೆಕ್ಸ್ಟ್ ದಿನ ಪಾರ್ಟಿ ಮೀಟಿಂಗ್ ನಡೀತಾ ಇರುತ್ತೆ. ಅಲ್ಲಿಗೆ ಪವಿತ್ರ ಅಸಿಸ್ಟೆಂಟ್ ನ ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿಗೆ ಹೋಗಿ ಅವಳಿಗೆ ಮಾತ್ರ ಸಪರೇಟ್ ಚೇರ್ ಹಾಕೊಂಡು ಕೂತ್ಕೊಂಡು ಅವ್ರಗಳ ಜೊತೆ ಸೀಟ್ ಕೊಡಿ ಅಂತ ವಾದ ಮಾಡ್ತಾ ಇದ್ದಾಳೆ. ಅದಕ್ಕೆ ಅಲ್ಲಿರೋರು ಎಲ್ಲರೂ ಪವಿತ್ರಳ ಹಳೆ ಬಿಸ್ನೆಸ್ ಬಗ್ಗೆ ಮಾತಾಡಿ ಅವಳನ್ನ ಅವಮಾನ ಮಾಡ್ತಾ ಇದ್ದಾರೆ. ಪವಿತ್ರನು ರಿಟರ್ನ್ ಮಾತಾಡ್ತಾನೆ ಇದ್ದಾಳೆ. ಆರ್ಗ್ಯುಮೆಂಟ್ ಜೋರಾಗಿ ನಡೆಯುತ್ತೆ. ಅವ್ರವ್ರ ಒಳಗಡೆನೆ ಕಚ್ಚಾಡ್ಕೋತಾ ಇದ್ದಾರೆ. ಆವಾಗ ಪವಿತ್ರ ಒಬ್ಬೊಬ್ಬರ ಬಗ್ಗೆನು ಪಿನ್ ಟು ಪಿನ್ ಅವ್ರಗಳ ಬ್ಯಾಕ್ ಸ್ಟೋರಿ ಎಲ್ಲವನ್ನು ಹೇಳ್ತಾರೆ. ಸೊ ಎಲ್ಲರೂ ಸೈಲೆಂಟ್ ಆಗಿ ಕೂತ್ಕೋ. ಆವಾಗ ಪವಿತ್ರ ಎದ್ದು ನಿಂತ್ಕೊಂಡು ಸಿಎಂ ಸೀಟ್ಗೆ ನಾನ್ ನಿಂತ್ಕೋತೀನಿ ಅಂತ ಸಿಎಂ ಸೀಟ್ಗೆ ಸ್ಕೆಚ್ ಹಾಕ್ಬಿಟ್ಟು ಹೊರಗಡೆ ಬರ್ತಾಳೆ ಪವಿತ್ರ. ಹೊರಗಡೆ ಬಂದ್ರೆ ಅದೇ ಸ್ಟಾರ್ಟಿಂಗ್ ಅಲ್ಲೇ ಬಂದಲ್ಲ ಫೋಟೋಗ್ರಾಫರ್ ಶಿವ, ಅವನು ಕೂತಿದ್ದಾನೆ. ಪವಿತ್ರನ ನೋಡಿದ ತಕ್ಷಣ ಇಬ್ಬರು ಆರ್ಗ್ಯುಮೆಂಟ್ ಮಾಡ್ಕೋತಾರೆ. ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಅಂತ ಪಂಚ್ ಡೈಲಾಗ್ ಅಲ್ಲಿ ಬಿಸಾಕೋತಾರೆ ಇಬ್ಬರುವೆ. ಆಮೇಲೆ ಸಡನ್ ಆಗಿ ಗನ್ನ ತಗೊಂಡು ಶೂಟ್ ಮಾಡಿ ಬಿಡ್ತಾನೆ ಶಿವ. ಪವಿತ್ರಾಗೆ ಹೆದೆಗೆ ಶೂಟ್ ಮಾಡಿಬಿಟ್ಟಿದ್ದಾನೆ. ಇನ್ನೇನು ಸಾಯ್ತಾ ಇದ್ದಾಳೆ ಪವಿತ್ರ. ಆವಾಗ್ಲೂ ಕೂತ್ಕೊಂಡು ಪಂಚ್ ಡೈಲಾಗ್ ಹೊಡಿತಾ ಇದ್ದಾಳೆ. ಅಂದ್ರೆ ಶಿವ ಇವಾಗ ಬೈಲಲ್ಲಿ ಬಂದಿದ್ದಾನೆ. ಪವಿತ್ರಳನ್ನ ರಿವೆಂಜ್ ತಗೋಬೇಕು ಅಂತಾನೆ ಅಲ್ಲಿಗೆ ಬಂದಿದ್ದಾನೆ. ಸೊ ಪವಿತ್ರನ ಶೂಟ್ ಮಾಡಿಬಿಟ್ಟ. ಸೊ ಮತ್ತೆ ಪೊಲೀಸ್ ಅವನನ್ನ ಹಿಡಿದು ಜೈಲಿಗೆ ಕಳಿಸ್ತಾರೆ. ಪವಿತ್ರಾಗೆ ಇವಾಗ ಎದೆಗೆ ಗುಂಡೇಟು ಆಗಿದೆ. ಈ ವಿಷಯ ತುಂಬಾನೇ ಸ್ಪ್ರೆಡ್ ಆಗುತ್ತೆ. ಅದನ್ನೇ ಯೂಸ್ ಮಾಡಿ ಸಿಎಂ ಆಗ್ಬಿಡ್ತಾಳೆ ಪವಿತ್ರ. ಹೊರಗಡೆ ಬಂದು ಅವಳ ಫ್ಯಾಮಿಲಿ ಜೊತೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಕೆಳಗಡೆ ಇರೋ ಜನರಿಗೆ ಎಲ್ಲರಿಗೂ ನಮಸ್ತೆ ಹೊಡಿತಾ ಇದ್ದಾಳೆ. ಕೆಳಗಡೆಯಿಂದ ಜನ ಎಲ್ಲರೂ ಅವಳನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಹೇ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.